ಬಿಗ್ ಬಾಸಲ್ಲಿ ಈ ಡ್ರಾಮಾ, ಈ ಪಿತೂರಿ, ನಾಟಕ ಎಲ್ಲ ಎಷ್ಟು ನಡೀತಾ ಇದೆ ಅಂದರೆ, ಆ ಮನೆಯಲ್ಲಿ ಎಲ್ಲ ಊಸರವಳ್ಳಿ ಥರ ಬಣ್ಣನ ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗ ಏನು ಸೈಲೆಂಟಾಗಿ ಅಶ್ವಿನಿ ಅವರೋ ಅದು ಅಶ್ವಿನಿನೇ ಅಲ್ಲ. ಅಶ್ವಿನಿದು ನಿಜವಾದ ರೂಪ ಏನು ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಬಿಗ್ ಬಾಸಲ್ಲಿ ನಿಮ್ಮ ವ್ಯಕ್ತಿತ್ವ ನೀವು ನೋಡಿಸ್ರಿ. ನಿಮ್ಮ ನಿಜತನನ ಮುಚ್ಚಿಕೊಂಡು ಬೇರೆ ಥರ ನಾಟಕ ಆಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಅಷ್ಟೇ ಅವ್ರ ಬಣ್ಣನ ಅವರು ಬದಲಾಯಿಸ್ಕೊಳ್ತಾ ಇರ್ತಾರೆ. ಆದರೆ ಗಿಲ್ಲಿ ಒಬ್ಬನೇ ಸ್ಟಾರ್ಟಿಂಗು ಒಬ್ಬಳನ್ನ ಅಂದ್ಬಿಟ್ಟು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ. ಹಂಗೆ ಇದ್ದಾನೆ, ಅವ್ನು ಮಾತ್ರ ಚೇಂಜ್ ಆಗಿಲ್ಲ. ಇವಾಗ ಗಿಲ್ಲಿ ಜೊತೆಲಿದ್ದೇ ಗಿಲ್ಲಿಗೆ ಚೂರಿ ಹಾಕಿದ್ರು. ಅದರಲ್ಲೂ ಇವನು ಧ್ರುವಂತು ಅಶ್ವಿನಿ ಜೊತೆ ಅಮ್ಮ ಅಂದ್ಕೊಂಡಿದ್ದಾನೆ. ಅಶ್ವಿನಿನ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ, ಆದರೆ ಅವನ ಮನಸ್ಸಲ್ಲಿ ಇರೋದೇ ಬೇರೆ. ಅಶ್ವಿನಿಗೆ ಅದು ಗೊತ್ತಿಲ್ಲ. ಅಶ್ವಿನಿಗೆ ಅದು ಗೊತ್ತಿದ್ರೂ ಬೇರೆ ವಿಧಿ ಇಲ್ಲ. ಅವರಿಬ್ರದ್ದು ಹೆಂಗಾಗಿದೆ ಅಂದರೆ, ಅಶ್ವಿನಿನ ಬಿಟ್ಟರೆ ಧ್ರುವಂತಗಿಲ್ಲ, ಧ್ರುವಂತನ ಬಿಟ್ಟರೆ ಅಶ್ವಿನಿಗಿಲ್ಲ, ಹಾಗಾಗೈತೆ. ಧ್ರುವಂತು ಯಾವುದೋ ಒಂದು ಹೂವಿನ ವಿಷಯಕ್ಕೆ ಜಗಳ ಆಡ್ದ. ಅಶ್ವಿನಿ ಮೇಲೆ ಹೋಗಿ ಗಿಲ್ಲಿಯವ್ರ ಹತ್ರ ಎಷ್ಟು ಮಾತಾಡ್ದ. ಅದನ್ನು ಗಿಲ್ಲಿ ಕೇಳಿಸ್ಕೊಂಡು ಅವಾಗಲಾದರೂ ಗೊತ್ತಾಗಲಿ ಅಂದ್ಬಿಟ್ಟು ಅಶ್ವಿನಿ ಮುಂದೆ ಹೇಳ್ದ. ಮನಸ್ಸಲ್ಲಿ ಏನೈತೆ ಅಂದ್ಬಿಟ್ಟು ಎಲ್ಲ ತೆಗೆದು ಆಚೆ ಇಟ್ಟ. ಆದರೂ ನೀನು ಹೆಂಗೆ ನನಗೆ ಗೊತ್ತು, ಅವ್ರು ಹೇಳಿದ್ರು ನಾನು ನಂಬಲ್ಲ ಅಂತ ಅಂತಾಳೆ ಅವಳು. ಅವಳು ಮನಸ್ಸಲ್ಲಿದ್ದರೂ ಹಂಗೆ ನಾಟಕ ಆಡ್ತಾ ಇದ್ದಾಳೋ ಏನೋ. ಯಾಕಂದರೆ ಇನ್ನು ಧ್ರುವಂತನೂ ಕಳ್ಕೊಂಡ್ರೆ ಜೊತೆಗೆ ಯಾರೂ ಇರಲ್ಲ ಅಂತ. ಗಿಲ್ಲಿ ಅಶ್ವಿನಿ ಹತ್ರ ಎಷ್ಟೇ ಜಗಳ ಆಡ್ಬೋದು, ಆದರೆ ಗಿಲ್ಲಿ ಹಿಂದೆ ಹೋಗಿ ಎಲ್ಲಿ ಅಶ್ವಿನಿ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ. ಅವನೇನಿದ್ರು ಡೈರೆಕ್ಟಾಗಿ ಮುಂದೆನೇ ಜಗಳ ಆಡ್ತಾನೆ. ಧ್ರುವಂತು ಗುಳ್ಳೆ ನರಿ ಥರ ಅಶ್ವಿನಿ ಬಗ್ಗೆ ಅಷ್ಟೊಂದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವಳನ್ನ ಅಮ್ಮ ಅಂದ್ಬಿಟ್ಟು ಅವಳ ಹತ್ರ ನಾಟಕ ಆಡ್ತಾವನೆ. ಅದು ಅವನ ಜೊತೆ ಸೇರಿಕೊಂಡು ಗಿಲ್ಲಿಗೆ ಕಾಲೆಳೆಯೋಕ್ಕೆ ನೋಡ್ತಾರೆ ತಾಯಿ ಮಗ. ಮತ್ತು ಕ್ಯಾಮ್ರಾ ಮುಂದೆನೂ ನಾವು ನೋಡಿದ್ವಿ ಅಶ್ವಿನಿ ಬಗ್ಗೆ ಏನೇನು ಹೇಳ್ದ ಧ್ರುವಂತು ಅಂತ. ಇವತ್ತು ಧ್ರುವಂತ್ ಅವರು ಮೊದಲನೇ ಅಮ್ಮ ಬರ್ತಿದ್ದಾರೆ. ಮಲ್ಲಮ್ಮ ಏನು ಆ ಮೊದಲನೇ ಅಮ್ಮ ಅವನ ಮೇಲೆ ಇನ್ನೂ ಪ್ರೀತಿ ಇಟ್ಕೊಂಡವಳೆ ಅಂದ್ಬಿಟ್ಟು ಪಾಪ ರೂಮಿಗೆ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾನೆ. ಆದರೆ ಮೊದಲನೇ ಅಮ್ಮ ಇವನ ಬಂಡವಾಳ ಎಲ್ಲ ಆಚೆ ನೋಡ್ಕೊಂಬಂದವಳೆ. ಯಾರು ಕರೆಕ್ಟಾಗಿ ಅವ್ರೆ ಅಂತ ಮಲ್ಲಮ್ಮನಿಗೆ ಗೊತ್ತು. ಮತ್ತು ಕ್ರೇಜು ಯಾರಿಗೈತೆ ಅಂತ ನೋಡ್ಕೊಂಬಂದವಳೆ. ಮೊದಲು ಧ್ರುವಂತ್ ಜೊತೆ ಸೇರಿಕೊಂಡು ಗಿಲ್ಲಿನ ಹೊಡಿಯೋಕ್ಕೆಲ್ಲ ಹೋಗೋಳು, ಗಿಲ್ಲಿನ ಬೈತಾ ಇದ್ಲು. ಧ್ರುವಂತ್ನೆಲ್ಲಿ ಬಿಟ್ಕೊಡ್ತಾ ಇರಲಿಲ್ಲ. ಇವಾಗ ಪಾಪ ಮಗನ ಬಿಟ್ಬಿಟ್ಟು ಗಿಲ್ಲಿ ಹತ್ರಕ್ಕೆ ಹೋಗೋಳೆ ಮಲ್ಲಮ್ಮನು. ಏನಕ್ಕಂದರೆ ಆಚೆ ಕ್ರೇಜ್ ನೋಡೋಳಲ್ಲ. ಧ್ರುವಂತು ಮೊದಲನೇ ಅಮ್ಮ ಬಂದಿದ್ದ ತಕ್ಷಣ ಎರಡನೇ ಅಮ್ಮನ ಬಿಟ್ಬಿಟ್ಟು ಸಪ್ರೇಟಾಗಿ ರೂಮಿಗೆ ಕರ್ಕೊಂಡು ಓಡೋದ. ಅಮ್ಮನ ಮರ್ತೋದ ಪಾಪ. ಮಲ್ಲಮ್ಮನು ಇವನ್ನ ಕ್ಯಾರ್ ಮಾಡಿದ್ರೆ ಬಿಟ್ಲು. ಆಮೇಲೆ ತಿರ್ಗಾ ಎರಡನೇ ಅಮ್ಮನ ಹತ್ರಕ್ಕೆ ಹೋಗ್ತಾನೆ ಇವನು. ಮತ್ತು ಅಲ್ಲಿ ಹೋಗ್ಬಿಟ್ಟು ಅಶ್ವಿನಿ ಹತ್ರ ಮಲ್ಲಮ್ಮನ ನಾನು ಕ್ಯಾರ್ ಮಾಡ್ತಾಯಿಲ್ಲ ಅಂತ ಹೇಳ್ಕೊತಾನೆ. ಅಶ್ವಿನಿ ಹೆಂಗಂದರೆ ಯಾರೋ ಸ್ವಲ್ಪ ಇದು ಹೊಗಳಿದ್ರೆ ಉಬ್ಬೋಗ್ಬಿಡ್ತಾಳೆ ಅಶ್ವಿನಿ. ಅವ್ನು ಹಂಗೆ ಹೇಳಿದ ತಕ್ಷಣ ನಾವಿಬ್ಬರು ಚೆನ್ನಾಗಿರೋಣ ಅಂತ ಅಶ್ವಿನಿ ಡ್ರಾಮಾ ಸ್ಟಾರ್ಟು. ನಾನು ಅಶ್ವಿನಿಗೆ ಒಂದೇ ಮಾತು ಹೇಳೋದು, ಗಿಲ್ಲಿ ಮುಂದೆ ಎಷ್ಟೇ ಜಗಳ ಆಡಿದ್ರೇನು ಅವನ ಮನಸ್ಸಲ್ಲಿ ಅಶ್ವಿನಿ ಬಗ್ಗೆ ಏನೂ ಇಲ್ಲ. ಆದರೆ ಧ್ರುವಂತು ಆಚೆ ಅಷ್ಟೊಂದು ನಾಟಕ ಆಡ್ತಾನೆ ಅಶ್ವಿನಿ ಹತ್ರ, ಅಮ್ಮ ಮಗ ಥರ. ಆದರೆ ಅಶ್ವಿನಿ ಬಗ್ಗೆ ಅವನ ಮನಸ್ಸೆಲ್ಲ ತುಂಬಾ ವಿಷನೇ ಇರೋದು. ಏನೋ ಗಾದೆ ಹೇಳ್ತಾರಲ್ಲ, ಬೈಯೋರ್ನ ಹತ್ರ ಇಕ್ಕೊಬೇಕು, ಹೊಗಳೋರ್ನ ದೂರ ಇಕ್ಬೇಕು ಅಂದ್ಬಿಟ್ಟು. ಇದನ್ನು ನೋಡಿದ್ರೆ ಅದು ನಿಜ ಅಂತಲೇ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.